ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ಪ್ರಬುದ್ಧರಾಗಿದ್ದರಿಂದ ನನ್ನನ್ನು ದಾಖಲೆ ಮತಗಳ ಅಂತರದಿಂದ ಗೆಲ್ಲಿಸಿರುವುದಕ್ಕೆ ಕ್ಷೇತ್ರದ ಎಲ್ಲ ಮತದಾರರನ್ನ ಅಭಿನಂದಿಸುತ್ತೇನೆ ಎಂದು ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕುಮಟಾದಲ್ಲಿ ಹೇಳಿದರು. ಕುಮಟಾ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದ ಬಿಜೆಪಿ ಕಾರ್ಯಕರ್ತರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಬಿಜೆಪಿ ಪಕ್ಷದಲ್ಲಿ ಪ್ರಧಾನಿ ಮೋದಿ ಪ್ರಭಾವ ಏನೇ ಇದ್ದರೂ ಸಂಘಟನೆ ಬಹುಮುಖ್ಯವಾದದ್ದು. ಸಮರ್ಥ, ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತರುಳ್ಳ ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಬಲವಾಗಿದೆ. ಚುನಾವಣೆ ಪ್ರಕ್ರಿಯೆ ಸುದೀರ್ಘ ಸಮಯದಲ್ಲಿ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಶಾಸಕರುಗಳು ನಿರಂತರ ಕ್ರಿಯಾಶೀಲರಾಗಿ ಗ್ರಾಮ ಪಂಚಾಯತ್ ಮಟ್ಟದಿಂದ ಬೂತ್ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಪರಿಶ್ರಮದಿಂದ ಗಣನೀಯ ಪ್ರಮಾಣದ ಮತಗಳನ್ನು ಪಡೆದು ಆಯ್ಕೆಗೊಂಡಿರುವುದು ನನಗೆ ಸಂತಸ ತಂದಿದೆ. ಅಲ್ಲದೆ ಮೈತ್ರಿ ಧರ್ಮ ಪಾಲನೆ ಮಾಡಿದ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರನ್ನು ಸಹ ಕಾಗೇರಿ ಅಭಿನಂದಿಸಿದರು. ಅಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಎಲೆಮರೆ ಕಾಯಿಯಂತೆ ಸಹಾಯ ಸಹಕಾರ ಹಾಗೂ ಮತಗಳನ್ನು ಕ್ರೋಢೀಕರಿಸಿಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಇನ್ನು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ತಾರತಮ್ಯ ಮಾಡದೆ ಸಮಾನವಾಗಿ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿಕೊಂಡು ನಮ್ಮ ಕ್ಷೇತ್ರ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ವೇಗದಲ್ಲಿ ಮುನ್ನಡೆಯಬೇಕು. ಅದಕ್ಕೆ ಬೇಕಾದಂತಹ ಒಟ್ಟಾದ ಪ್ರಯತ್ನವನ್ನ ನೀವು ಮಾಡೋಣ ಅಂತ ನಾನು ಹೇಳ್ತೇನೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೇಳಿರೋ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇನೆ. ನಮ್ಮ ಪಕ್ಷ ವ್ಯಕ್ತಿ ಆಧಾರಿತವಾಗಿಲ್ಲ, ಪಕ್ಷದ ತತ್ವ ಸಿದ್ಧಾಂತದ ಆಧಾರಿತವಾಗಿದೆ ಅನ್ನೋದನ್ನ ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದ ನಾವು ತೋರಿಸ್ಕೊಂಡು ಬರ್ತಾ ಇದ್ವಿ. ಈಗಲೂ ಅದನ್ನೇ ತೋರಿಸಿದೀವಿ. ನಾವು ವ್ಯಕ್ತಿ ಆಧಾರಿತವಾದಂತದ್ದಲ್ಲ ನಮ್ಮ ಪಕ್ಷ. ನಾವು ವ್ಯಕ್ತಿಗಿಂತಲೂ ಪಕ್ಷ ಮುಖ್ಯ ಅಂತ ನೋಡಿದವರು, ಪಕ್ಷಕ್ಕಿಂತಲೂ ದೇಶ ಮುಖ್ಯ ಅಂತ ನೋಡಿದವರು. ಹಾಗಾಗಿ ಇಲ್ಲಿ ಬಿಜೆಪಿಯ ವಿಚಾರಕ್ಕೆ, ತತ್ವ ಸಿದ್ಧಾಂತಕ್ಕೆ ಇಲ್ಲಿಯ ಜನ, ಇಲ್ಲಿಯ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಿಶ್ಚಿತ ಇದೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗ್ಬೇಕು ಅಂತಾದ್ರೆ ಅದು ಬಿಜೆಪಿಯಿಂದ ಸಾಧ್ಯ ಇದೆ ಅನ್ನೋದು ಪ್ರತಿಯೊಬ್ಬ ಮತದಾರರಿಗೂ ಅದು ನಂಬಿಕೆ ಬಂದಿದೆ. ಹೇಗೆ ಆರ್ಟಿಕಲ್ 370 ರದ್ದು ಮಾಡಿದೋ, ರಾಮ ಮಂದಿರ ನಿರ್ಮಾಣ ಮಾಡಿದೋ, ಇತ್ಯಾದಿಗಳನ್ನ ಮಾಡಿರೋ ದಾಖಲೆಯಂತೆ ನಮ್ಮ ದೇಶದ ಸನಾತನ ಸಂಸ್ಕೃತಿಯ ರಕ್ಷಣೆ ಆಗ್ಬೇಕು ಅನ್ನೋದಕ್ಕೆ ಎಲ್ಲರ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ನನಗೆ ಮಾಧ್ಯಮ ಸ್ನೇಹಿತರು ಇನ್ನೇನೋ ಒಂದು ಕೇಳಿದ್ರು, ಬೇರೆ ಬೇರೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲ. ನಾನು ಒಂದೇ ಮಾತು ಹೇಳಿದೆ, ನಾನು ಜಾಸ್ತಿ ಏನೋ ಹೇಳೋದಿಲ್ಲ. ಆದ್ರೆ ಕೋಳಿಗೆ ಒಂದು ಭ್ರಮೆ ಇರುತ್ತಂತೆ, ತಾನು ಕೂಗಿದ್ರಷ್ಟೇ ಸೂರ್ಯ ಹುಟ್ಟುತ್ತಾನೆ ಅಂತ. ಆದ್ರೆ ನಮ್ಮ ಕ್ಷೇತ್ರದ ಜನ ನಾವು ಬಿಜೆಪಿಯನ್ನ ಹೇಗೆ ಬೆಂಬಲಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದನ್ನ ಅರ್ಥಂತವ್ರು. ನಾನು ಈ ಮಾತನ್ನ ಮತ್ತೊಮ್ಮೆ ನಂಬಿಕೆಯಿಂದ ಹೇಳ್ತೀನಿ, ವ್ಯಕ್ತಿ ಆಧಾರಿತವಾದಂತ ಪಕ್ಷ ನಮ್ದಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರ ನಂಬಿಕೆ ಹಿಂದುತ್ವದ್ದು, ರಾಷ್ಟ್ರೀಯತೆ. ಇದನ್ನ ನಾವು ತೋರಿಸಿದ್ದೇವೆ ಈ ಚುನಾವಣೆಗೆ. ಹಾಗಾಗಿ ನಾನು ಮತ್ತೆ ನಿಮ್ಮೆಲ್ಲರನ್ನ ಅಭಿನಂದಿಸ್ತೇನೆ. ಮುಂದಿನ ದಿನದಲ್ಲಿ ಒಟ್ಟಾಗಿ ಒಂದಾಗಿ ಒಳ್ಳೆ ಕೆಲಸ ಮಾಡೋಣ. ನೀವು ಯಾರು ನಮ್ಮ ವೇದಿಕೆ ಮೇಲೆ ಇರುವಂತವ್ರು, ಇಲ್ಲಿ ಎಲ್ಲಾ ಪ್ರಮುಖರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಲೀಡರ್ಸ್ ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಅನೇಕ ಅನುಭವಗಳನ್ನ ಅವರು ಹೊಂದಿದ್ದಾರೆ. ನಾನು ಅವರೆಲ್ಲರನ್ನ ಒಂದು ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನೆಲ್ಲ ಪಡೆದು ಒಂದು ಮಾತು ನಿಮಗೆ ಹೇಳಿರ್ತೇನೆ. ನಾನು ಯಾವ ಕ್ಷೇತ್ರಕ್ಕೂ ತಾರತಮ್ಯ ಆಗದೆ ಇರುವಂತೆ, ಯಾವ ಭೇದ ಭಾವ ಆಗದೆ ಇರುವಂತೆ ನಾನು ನಿಮ್ ಜೊತೆಗಿದ್ದೇನೆ. ನಿಮಗೆ ಯಾವ್ಯಾವುದೋ ಕಾರಣಕ್ಕೆ ಮಾಧ್ಯಮದವರು ಇರಬಹುದು, ಕಾಂಗ್ರೆಸ್ದವರು ಇರಬಹುದು, ಅವರು ಬೇರೆ ಬೇರೆ ಅಭಿಪ್ರಾಯವನ್ನ ಬಿಜೆಪಿ ಅಭಿಪ್ರಾಯದ ಬಗ್ಗೆ ಮೂಡಿಸಿರ್ಬೋದು. ಆದ್ರೆ ಬಿಜೆಪಿಯೇ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತ ಶ್ರಮವನ್ನ ವಹಿಸೋಣ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಣ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವ ಭೇದ ಭಾವ, ತಾರತಮ್ಯ ಇಲ್ಲದೆ ಸಮಗ್ರವಾಗಿ ಅಭಿವೃದ್ಧಿಗೆ
ನಾವು ಏನು ಪ್ರಯತ್ನ ಮಾಡಬೇಕು ಮಾಡಲೇಬೇಕು. ಅದನ್ನ ಮುಟ್ಟಾಗಿ ಮಾಡೋಣ. ಅದಕ್ಕೆ ಹಿರಿಯರ ಮಾರ್ಗದರ್ಶನ, ಸಲಹೆ ಸೂಚನೆಗಳನ್ನೆಲ್ಲ ಪಡೆಯೋಣ, ತಜ್ಞರ ಅನುಭವದ ಮಾತುಗಳನ್ನು ತಗೊಳ್ಳೋಣ, ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಾಗಿರುವುದು ಲಾಭ ತಂದುಕೊಟ್ಟಿದೆ. ಎಲ್ಲರ ಸಂಘಟಿತ ಪರಿಶ್ರಮದಿಂದ ಕಾಗೇರಿ ದೊಡ್ಡ ಅಂತರದಲ್ಲಿ ಗೆಲುವು ಕಂಡಿದ್ದಾರೆ. ಅವರು ಘಟ್ಟದ ಮೇಲಿನ ಸಿರಸಿ, ಸಿದ್ದಾಪುರ ಮತ್ತು ಯಲ್ಲಾಪುರ ತಾಲೂಕುಗಳಿಗೆ ಸೀಮಿತವಾಗದೆ ಘಟ್ಟದ ಕೆಳಭಾಗದ ತಾಲೂಕುಗಳ ಕಡೆಯೂ ಸಹ ಗಮನಹರಿಸಿ ಅಭಿವೃದ್ಧಿಯ ಹೊಸ ದಿಕ್ಕಿಗೆ ಚಾಲನೆ ನೀಡಬೇಕು ಎಂದು ಮನವಿ ಮಾಡಿದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಷ್ಟೊಂದು ಮತಗಳ ಅಂತರದಿಂದ ಗೆದ್ದು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಬಹುಶಃ ನಮ್ಗೆ ಯಾರಿಗೂ ವಿಚಾರನೂ ಸಹ ಇರಲಿಲ್ಲಾಗಿತ್ತು. MLA ಶಾಸಕ ಸ್ಥಾನದಲ್ಲಿ ಸಿರಸಿಯಲ್ಲಿ ಸೋತಿದ್ದು ಒಳ್ಳೇದು ಕೆಟ್ಟದ್ದು ಸರ್? ಒಳ್ಳೇದೇ ಆಯ್ತಲ್ಲ. ಯಾಕೆಂದ್ರೆ 8 ಕ್ಷೇತ್ರದ ಮಹಾಪುರುಷ ಆಗ್ಬಿಟ್ರಿ ಇವತ್ತು. ಸಿರಸಿ ಆಗಿದ್ರೆ ಸಿರಸಿ ಸಿದ್ದಾಪುರ ಒಂದೇ ಕ್ಷೇತ್ರದ ಆಗ್ತಿದ್ರು, ಇವತ್ತು 8 ಕ್ಷೇತ್ರದ ಲೀಡರ್ ಸರ್ ನೀವು. ನೋಡಿ ನಿಮ್ದು ಹೇಗೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ರೆ ನಿಜವಾಗಿಯೂ ಆ ಅದೃಷ್ಟ ನಮಗೂ ಬರ್ಲಿ ಅಂತ ನಾವು ಕೇಳ್ಕೊಳ್ತೇವೆ. ನಾನು ಇಲ್ಲೋದಿಲ್ಲ, ಬಹಳ ಅಚ್ಚರಿ ಸರ್, ಅಚ್ಚರಿ ಆದಂತದ್ದು ರಿಸಲ್ಟ್. ಯಾಕೆಂತ ಹೇಳಿದ್ರೆ 3,60,000 ಹಿಂದೆ JDS ಪಕ್ಷ ನಿಂತಾಗ ನಾವು 4 ಲಕ್ಷ ಗೆದ್ದಿದ್ವಿ. ಆದ್ರೆ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ನೀವು ಗೆಲ್ತೀರಿ ಅಂತ ಹೇಳಿದ್ರೆ ಇದು ದಾಖಲೆ ಸರ್, ದಾಖಲೆ ಇತಿಹಾಸ. ನೀವು ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲಗೇಕರ್ ಮಾತನಾಡಿ, ಖಾನಾಪುರ ಜನತೆ ಪಕ್ಷದ ನಿಷ್ಠಾವಂತರು. ಅವರು ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗುವವರಲ್ಲ. ಹೀಗಾಗಿ ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ನೀಡಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಟ್ಕಳ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಸುನಿಲ್ ಹೆಗಡೆ, ರೂಪಾಲಿ ನಾಯಕ್, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ, ಬಿಜೆಪಿ ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ಎಂದೂ ಹಿಂದೆ ಬೀಳುವುದಿಲ್ಲ. ನಮ್ಮ ಕ್ಷೇತ್ರಗಳಿಂದಲೂ ಬಿಜೆಪಿಗೆ ಸಾಕಷ್ಟು ಮತಗಳ ಲೀಡ್ ಕೊಡಿಸಿದ್ದೇವೆ. ಆ ಮೂಲಕ ಪಕ್ಷ ಎಷ್ಟು ಬಲವಾಗಿದೆ ಎಂದು ನಾವು ಅರಿಯಬಹುದು. ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನೂತನ ಸಂಸದರು ಲಕ್ಷ್ಯ ವಹಿಸಬೇಕು ಎಂದರು. ನಿಮ್ಮೆಲ್ಲರ ಒಂದು ಗಟ್ಟಿ ನಿರ್ಧಾರ, ನೀವೆಲ್ಲರೂ ಮಾಡಿರುವಂತ ಈ ಶ್ರಮ ಇವತ್ತು ಅತ್ಯಧಿಕ ನಮ್ಮ ಒಂದು ಮತದಿಂದ ನಾವು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ವಿಶ್ವೇಶ್ವರ ಕಾಗೇರಿ ಸರ್ ಅವರು ಇವತ್ತು ಗೆಲ್ತಾ ಇರೋದು ನಮ್ಗೆ ಸಂತೋಷ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಪಟ್ಟಿರುವಂತ ಶ್ರಮ, ಮನೆ ತೆರಳಿ ಎಲ್ಲ ಮನೆಗೆ ಕರಪತ್ರವನ್ನು ಹಂಚಿ ಇವತ್ತು ಏನು ಅಭೂತಪೂರ್ವ ಗೆಲುವಿಗೆ ನೀವೇನು ಕಾರಣೀಕರ್ತರಾಗಿದ್ದಾರೆ. ಇದೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ, ಪದಾಧಿಕಾರಿಗಳ ಎಲ್ಲ ಮುಖಂಡರ ಶ್ರಮ ಹಾಗೂ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ನಮ್ಮ ವಿಜೇಂದ್ರ ಸರ್ ಅವರು, ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಹಿಂದಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪಜಿಯವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಮತ್ತು ಮುಂದಿನ ದಿನದಲ್ಲಿ ನಾವು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಬರ್ತಾ ಇದೆ. ಕೇಂದ್ರದಲ್ಲಿ ಇವಾಗಲೇ ನೀವು ಟಿವಿಯನ್ನು ನೋಡ್ತಾ ಇದ್ದೀರಿ. ಎಲ್ಲನೂ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಹೇಳಿದಷ್ಟು ಈಸಿಯೂ ಕೂಡ ಯಾವುದು ಇಲ್ಲ. ನೀವೆಲ್ಲರೂ ನೋಡ್ತಾ ಇದ್ದೀರಿ. ನಾವೆಲ್ಲರೂ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಓಟ್ ಬಂದಿದೆ. ಆದ್ರೆ ಮುಂದಿನ ದಿವಸದಲ್ಲಿ ಇದು ಚಟ್ಪಟಿ ಆಗುವುದೊಂದು ಸಾಧ್ಯತೆ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಈಗಿನಿಂದಲೇ ಕಾರ್ಯಕರ್ತರ ಚುನಾವಣೆ ಬರ್ತಾ ಇರೋದ್ರಿಂದ ಒಂದು ಕಿವಿ ಮಾತು ನಿಮ್ಗೆ, ನೀವು ಈಗಲೇ ಸದೃಢನಾಗಿ ಗಟ್ಟಿಯಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಮ್ಮ ಕೆಲಸ ಮುಗಿತು ಅನ್ನೋದಲ್ಲ, ಕೆಲಸ ಇವತ್ತಿಂದ ಸ್ಟಾರ್ಟ್ ಅನ್ನೋದ್ರ ಮಟ್ಟಿಗೆ ನಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡ್ಬೇಕಂತ ಒಂದು ಹೇಳಿಕೆ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಮೈತ್ರಿ ಧರ್ಮವನ್ನ ಅಕ್ಷರಶಃ ಪಾಲಿಸಿದೆ. ಬಿಜೆಪಿ ಕಾರ್ಯಕರ್ತರ ಜೊತೆ ಸಮಾನವಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ದುಡಿದು ಕಾಗೇರಿಯ ಆಯ್ಕೆಯಲ್ಲಿ ತಮ್ಮ ಯೋಗದಾನ ನೀಡಿದ್ದಾರೆ. ಹೀಗಾಗಿ ನೂತನ ಸಂಸದರು ಜೆಡಿಎಸ್ ಕಾರ್ಯಕರ್ತರ ಬೇಡಿಕೆಗಳಿಗೂ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಒಬ್ಬರು ಕಂಡ್ರೆ ಒಬ್ಬರು ಆಗ್ತಿದ್ದಂಗೆ ಕಚ್ಚಾಟ ಮಾಡಿದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಮೋದಿ ಅವ್ರ ಸಲುವಾಗಿ ನಾವೆಲ್ಲರೂ ಒಂದಾಗ್ತೀವಿ. ಯಾಕಂದ್ರೆ ಕುಮಾರಣ್ಣ ಹೇಳಿದ್ದಾರೆ ಅಂತ ಹೇಳಿ ನನ್ನ ನಿರೀಕ್ಷೆ ಏನಿತ್ತು ಅಂದ್ರೆ ಕುಮಟಾದಲ್ಲಿ ನಾನು ಹೇಳಿದ್ದೆ, ನಮ್ದು ನಿಮಗ್ ಗೊತ್ತದ ಒಂದು 60,000 ಲೀಡ್ ತರ್ತೀವಿ ಅಂತ. ಆದ್ರೆ ನಿರೀಕ್ಷೆಗೆ ಮೀರಿ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಿ MLA ಇಲ್ಲ, ಬಿಜೆಪಿ MLA ಇಲ್ಲ, ಅಲ್ಲೂ
ನಮ್ಮಂಗೆ ಕುಮಟಾದಂಗೆ ಆಯ್ತಲ್ಲ, ಅದು ವಿಶೇಷ ಈ ಬಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಸರ್ ಮತ್ತೇನು ಹೇಳೋದಿಲ್ಲ. ಕುಮಟಾದಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ನಮ್ಮ ಮತಗಳನ್ನು ಉಳಿಸ್ಕೊಂಡು ನಿಮ್ಗೆ ಹಾಕೊಟ್ಟಿದೀವಿ. ನಾವು JDS BJP ಅನ್ನು ನೋಡ್ಲಿಲ್ಲ, ನಾವು BJP ಅನ್ನು ನೋಡಿದ್ವಿ. ಮತ್ತೆ ನಾವು ಮೋದಿ ಅವರು ಪ್ರಧಾನಿ ಆಗೇ ಆಗ್ತಾರೆ ಅಂತ ಗೊತ್ತು. ನೀವು ಸಂಸದರಾಗಬೇಕು ಅನ್ನೋದು ನಮ್ಗೆ ಒಂದು ಛಲದಿಂದ ಕೆಲಸ ಮಾಡಿದೀವಿ. ಅದು ಇವತ್ತೇ ಯಶಸ್ಸಾಗಿ ಹೊರಗೆ ಬಂದಿದೆ. ನನ್ನ ವಿನಂತಿ ಇಷ್ಟೇ, ನಮ್ಮ JDS ಕಾರ್ಯಕರ್ತರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿವೇಕಾನಂದ ವೈದ್ಯ, ಜಿಲ್ಲಾಧ್ಯಕ್ಷ NS ಹೆಗಡೆ, ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಗೋವಿಂದ ನಾಯ್ಕ್, ಪ್ರಮುಖರಾದ ನಾಗರಾಜ ನಾಯಕ್ ಕಾರವಾರ್, ಡಾಕ್ಟರ್ GG ಹೆಗಡೆ, ಶಿವಾನಂದ ಹೆಗಡೆ ಕಡತೂಕ, ಗಜು ಪೈ, ಪ್ರಶಾಂತ್ ನಾಯ್ಕ್, ಅಶೋಕ್ ಪ್ರಭು, ಗಜಾನನ್ ಗುನಗ, ಹೇಮಂತ್ ಕುಮಾರ್ ಗಾಂವ್ಕರ್, MG ಭಟ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.